देशात जैन समाज हा अल्पसंख्याक समाजाचा नसून आज ही समाजात उपेक्षित व गरीब लोक व्यवसायाच्या शोधात आहेत. तसेच युवकांना रोजगार व शिक्षण मिळणे कठीण होत असून तसेच याचबरोबर समाजाला मूलभूत सुविधा शासनाकडून मिळवून देण्यासाठी आपला वर्धमान परिवार सेवा ट्रस्ट कार्यरत आहे. याचा लाभ जैन समाज बांधव व महिलांनी करून घ्यावा असे आवाहन वर्धमान परिवार सेवा ट्रस्टचे अध्यक्ष अशोकजी जैन भिवडी राजस्थान यांनी केले. गुरुवार तारीख 15 रोजी धर्मनगरी शमनेवाडी येथील गुणधरनंदी समुदाय भवनात आयोजित करण्यात आलेल्या कार्यक्रमप्रसंगी ते बोलत होते. के साथ खड़ी हो ताकि हमारी जो दिन प्रतिदिन हमारे साधुओं के ऊपर कब्जे हो रहे हैं, हमारे उनके हमले हो रहे हैं, हमारे तीर्थ स्थानों के ऊपर कब्जे हो रहे हैं, हमारे जैन समाज को अब बहुत ही प्रताड़ित किया जा रहा है अनेकों जगह पर, उस प्रकार के साधुओं के ऊपर हमले हो रहे हैं, दिगंबर साधुओं के ऊपर, वो सब चीज़ों के लिए हमारा ये प्रयास है कि सब हम इसके लिए प्रयास करें मिलकर, यही हमारी भावना है. धन्यवाद. जय जिनेंद्र. स्वागत व प्रास्ताविक माजी जिल्हा पंचायत सदस्य सुदर्शन खोत यांनी करून अशोकजी जैन यांच्या एकंदरीत समाज कार्याचा परिचय करून दिला. ಧರ್ಮನಗರಿ ಶಮನೇವಾಡಿಯಲ್ಲಿ ವರ್ಧಮಾನ್ ಸೇವಾ ಪರಿವಾರ ಟ್ರಸ್ಟ್ ವತಿಯಿಂದ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ಜೈನ್ ಸಮಾಜದಲ್ಲಿ ಇರತಕ್ಕಂಥ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಇರತಕ್ಕಂತಹ ಕರ್ನಾಟಕ ಆಗಲಿ, ತಮಿಳುನಾಡಾಗಲಿ, ಕೇರಳ ಆಗಲಿ ಅಂಥ ಪ್ರದೇಶದಲ್ಲಿ ಜೈನರಲ್ಲಿ ಇರತಕ್ಕಂತಹ ಬಡ ಕುಟುಂಬಗಳಿಗೆ ಒಂದು ಸಹಾಯವನ್ನು ಮಾಡ್ತಕ್ಕಂತಹ ಯೋಜನೆಯನ್ನು ಭಿವಾಡಿಯಲ್ಲಿ ಇರತಕ್ಕಂಥ ಈ ಸಂಸ್ಥೆ ಇವತ್ತು ಕೈಗೊಂಡಿದೆ. ಅದರ ಚೇರ್ಮನ್ರು ಹಾಗೂ ಸಂಸ್ಥಾಪಕರಾದಂಥ ಅಶೋಕ್ ಜಿ ಜೈನ್ ಅವರು ಇವತ್ತು ಈ ನಮ್ಮ ಶಮನೇವಾಡಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಆ ಟ್ರಸ್ಟದ ವತಿಯಿಂದ ಇವತ್ತು ಸುಮಾರು 250 ಜನರಿಗೆ ಒಂದು ದವಸ ಧಾನ್ಯಗಳನ್ನು ಕಿಟ್ ಕೊಡೋದಾಗಲಿ, ಅದೇ ರೀತಿ ಹೊಲಿಗೆ ಯಂತ್ರಗಳನ್ನಾಗಲಿ, ಕೆಲವೊಂದು ಶಿಷ್ಯ ವೇತನಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮಗಳನ್ನು ಇವತ್ತು ಇಟ್ಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶಪ್ಪ ಏನಂದರೆ ಜೈನರನ್ನು ಉಳಿಸಿ ಜೈನರನ್ನು ಬೆಳೆಸಿ. ಜೈನ ಸಮಾಜ ಇವತ್ತು ಅನೇಕ ಕಾರಣಗಳಿಂದ ದೇವಶಾಸ್ತ್ರ ಹಾಗೂ ಗುರುಗಳ ಮೇಲೆ ಆಗ್ತಕ್ಕಂಥ ಅನೇಕ ಒಂದು ಆಕ್ರಮಣದಿಂದ ನಶಿಸಿ ಹೋಗುವಂಥ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಇಂತಹ ಒಂದು ಸೇವಾಭಾವಿ ಸಂಸ್ಥೆ ಒಂದು ಹೆಜ್ಜೆಯನ್ನು ಮುಂದಿಟ್ಟು, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಇಂಥ ಒಂದು ಹೊಸ ಉಪಕ್ರಮವನ್ನು ಕೈಗೊಂಡಿದೆ. ಈಗಾಗಲೇ ಅವರು ತಮಿಳುನಾಡಿನಲ್ಲಿ ಸುಮಾರು 5,000 ಜನರನ್ನು ಈ ಸಂಸ್ಥೆಗೂಡೆ ಅವರು ಜೋಡಿಸಿಕೊಂಡಿದ್ದಾರೆ. ಪ್ರಥಮವಾಗಿ ಚಿಕ್ಕೋಡಿ ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಶಮನೇವಾಡಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕೋಡಿ ತಾಲೂಕಿನಾದ್ಯಂತಹ ಇರತಕ್ಕಂಥ ಬಡ ಒಂದು ಜೈನ ಕುಟುಂಬದವರು ಇವತ್ತು ಆಗಮಿಸಿ ಇದರ ಒಂದು ಫಲಾನುಭವಿಗಳು ಆಗಮಿಸಿ ಇದರ ಉಪಯೋಗವನ್ನು ತಗೊಳ್ತಾ ಇದ್ದಾರೆ. ಮುಂದೆ ಕೂಡ ಇದು ಮುಂದುವರಿತಾ ಜೈನ ಸಮಾಜದ ಸಂಘಟನೆ, ಶಿಕ್ಷಣದಲ್ಲಿ, ಸರ್ಕಾರದಲ್ಲಿ ಸಿಗತಕ್ಕಂತಹ ಒಂದು ಯೋಜನೆಗಳು ಪ್ರತಿಯೊಂದು ಜೈನ ಕುಟುಂಬಗಳಿಗೆ ಒಂದು ಉಪಯೋಗ ಆಗಬೇಕು, ಬಂದು ಮುಟ್ಟಬೇಕು ಅನ್ನೋ ದೃಷ್ಟಿಯಿಂದ ಅಶೋಕ್ ಜಿ ಜೈನ್ ಅವರಾಗಲಿ, ನಮ್ಮ ಸುರೇಶ್ ಜಿ ಜೈನ್ ಅವರಾಗಲಿ, ನಮ್ಮ ಯುವ ನಾಯಕರಾದಂತಹ ಮಹೇಶ್ ಕುಮಾರ್ ಜೈನ್ ಅವರು ಬಹಳಷ್ಟು ಯುವ ಹಾಗೂ ಉತ್ಸಾಹಿ ಯುವಕರಿದ್ದಾರೆ. ಅವರು ಬಹಳ ಕಷ್ಟಪಟ್ಟು ಇಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇದನ್ನು ನಾವು ಶಮನೇವಾಡಿಯದವರು ಕೂಡಿ ಅತ್ಯಂತ ಯಶಸ್ವಿ ರೀತಿಯಿಂದ ಇವತ್ತು ನಾವು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತೀವಿ. ಹಾಗೂ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಇವತ್ತು ಇದು ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಮುಂದೆ ಕೂಡ ನಮ್ಮ ಜೈನ ಸಮಾಜಕ್ಕೆ ಏನೇನೋ ನಮ್ಮ ಬೇಡಿಕೆಗಳಿವೆ, ಅವು ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರದಿಂದ ಆಗಲಿ, ಈ ಒಂದು ಟ್ರಸ್ಟದ ವತಿಯಿಂದ, ಈ ಪರಿವಾರದ ವತಿಯಿಂದ, ನಮ್ಮ ಮಹೇಶ್ ಕುಮಾರ್ ಅವರ ವತಿಯಿಂದ, ಅಶೋಕ್ ಜಿ ಅವರ ವತಿಯಿಂದ ನಾವು ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ. ಅಶೋಕ್ ಜಿ ಅವರು ಹೇಳಿದರು, ದೇಶದ ಟೋಟಲ್ GDPಯಲ್ಲಿ 24% ಟ್ಯಾಕ್ಸನ್ನು ಜೈನ್ ಸಮಾಜ ತುಂಬುತ್ತದೆ. ಆದರೆ ಇವತ್ತಿಗೂ ಕೂಡ ಜೈನ ಸಮಾಜಕ್ಕೆ ನಮ್ಗೆ ಒಂದು ಅನುಕೂಲತೆಗಳು ಆಗಬೇಕು, ಆಗ್ತಾ ಇಲ್ಲ. ಆ ಒಂದು ಯೋಜನೆಗಳನ್ನು ಮುಂದಿಟ್ಕೊಂಡು ಮುಂದಿನ ದಿನಗಳಲ್ಲಿ ಮಹೇಶ್ ಜಿ ಜೈನ್ ಅವರ ನೇತೃತ್ವದಲ್ಲಿ ನಾವು ಒಂದು ಉಗ್ರವಾದಂಥ ಹೋರಾಟವನ್ನು ಮಾಡಿ ಸರ್ಕಾರದ ಕಣ್ಣು ತೆಗೆಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಪ್ರಥಮ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದನ್ನು ಯಶಸ್ವಿಗೊಳಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಇಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಆಶೀರ್ವಾದ ನೀಡಿದಂಥ ಅಶೋಕ್ ಜಿ ಜೈನ್ ಹಾಗೂ ಅವ್ರದ್ದೆಲ್ಲ ಪರಿವಾರದ ವತಿಯವರಿಗೆ ನಾವು ಶಮನೇವಾಡಿ ಗ್ರಾಮಸ್ಥರ ವತಿಯಿಂದ, ಚಂದ್ರಪುರ ದಿಗಂಬರ್ ಜೈನ್ ಕಮಿಟಿ ವತಿಯಿಂದ ಹಾರ್ದಿಕವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. अशोक जी जैन, संजय जैन दिल्ली, सुरेश जैन चेन्नई, राजेश जैन वायनाड, बबिता जैन हुम्मस, महेश कुमार जैन चिक्कोडी विभाग यांच्यासह उपस्थित मान्यवरांच्या हस्ते दीप प्रज्वलन करण्यात आले. या प्रसंगी चिक्कोडी विभागाचे महेश कुमार जैन बोलताना म्हणाले, जैन अभिवृद्धी निगमची स्थापना करण्यात यावी, तसेच मुलांच्या शैक्षणिक विकासासाठी जैन वसतिगृहांची स्थापना करण्यात यावी. समाजाला अल्पसंख्यातर स्थान क्रमबद्धतेने देण्यात यावे.
तर शासनाच्या अल्पसंख्याक आयोगाकडून मिळणारी मदत वाढवून देण्यात यावी. ಡಿವೈಡ್ ಬೊಕ್ಕಳಾಗಿ ಸಮಾಜ ಹೀಗಾಗಿ ನಮ್ಮ ಸಮಾಜದ ಮೇಲೆ ಎಲ್ಲ ಪ್ರಕಾರದ ಅತಿಕ್ರಮಣ ನಾವು ಸಹನ ಮಾಡ್ಕೊತಾ ಇದ್ದೀವಿ. ಹೀಗಾಗಿ ವರ್ಧಮಾನ್ ಪರಿವಾರ ಕಡೆಯಿಂದ ಇವತ್ತು ಒಂದು 250 ರೇಷನ್ ಕಿಟ್, ಒಂದು 15 ಸಿಲೈ ಮಷೀನ್, ಅದರ ಜೊತೆ ಪಂಡಿತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಈಗ ಚಿಕ್ಕೋಡಿ ತಾಲೂಕಿನಲ್ಲಿ ಎಲ್ಲ ಊರಲ್ಲಿ ನಮ್ಮ ಒಬ್ಬ ಯುವಕರು ಇಟ್ಟಿದ್ವಿ, ಅವರೆಲ್ಲ ಕಡೆ ಹೋಗಿ ಸರ್ವೆ ಮಾಡಿ ಫಾರ್ಮ್ ತುಂಬಿದಾರ. ಇದು ಕಾರ್ಯಕ್ರಮ ಇಷ್ಟಕ್ಕೆ ನಿಲ್ಲಲ್ಲ. ಮತ್ತೆ ಈಗ ಯಾರಿಗೆ ಸಿಕ್ಕಿಲ್ಲ ಅವ್ರಿಗೆ ನೆಕ್ಸ್ಟ್ ಮತ್ತೆ 2 ದಿನ 10 ದಿನ ಫಾರ್ಮ್ ತುಂಬಿ ಮತ್ತೆ ನಿಮ್ಗೆ ಎಲ್ಲರಿಗೂ ಕೊಡ್ತೀವಿ. ಈ ತರ ಬೆಳಗಾಂ ಡಿಸ್ಟ್ರಿಕ್ಟ್ ಎಲ್ಲ ಕಡೆ ಮಾಡೋದೈತಿ. ಪ್ರತಿಯೊಂದು ತಾಲೂಕದ ಹೋಗಿ ನಮ್ಮ ಹುಡುಗರು ಫಾರ್ಮ್ ತುಂಬ್ತಾರೆ. ಯಾರಿಗೆ ಅವಶ್ಯಕತೆ ಐತಿ ಅವ್ರಿಗೆ ರಾಶನ, ಶಿಕ್ಷಣ ಸಲುವಾಗಿ सहाय. याप्रसंगी वर्धमान परिवार सेवा ट्रस्टकडून शमनेवाडी व परिसरातील पंडितांच्या 10 मुलांना 5,000 प्रमाणे शिष्यवेतन वितरण करण्यात आले. तर जैन समाजातील अपंग, विधवा व गरीब गरजूंना 250 धान्य व इतर जीवनावश्यक वस्तूंचे किट्स वितरण करण्यात आले. तसेच यावेळी समाजातील गरजू 10 महिलांना शिलाई यंत्राचे वितरण करण्यात आले. या कार्यक्रमाप्रसंगी 1008 भगवान चंद्रप्रभू जैन मंदिर कमिटीचे अध्यक्ष व सदस्य तसेच समाजातील महिला व पुरुष मंडळी याचबरोबर युवा कार्यकर्ते व युवक मंडळाचे सदस्य मोठ्या संख्येने उपस्थित होते. कार्यक्रमाचे सूत्रसंचालन RB खोत यांनी केले तर बापूसाहेब ऐनापुरे यांनी आभार मानले.